ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬೆಳಬೆಳಗಿನ ಬರ್ತಾ ಇರೋಂಥ ಬ್ರೇಕಿಂಗ್ ಅಪ್ಡೇಟ್. ರೋಹಿತ್ ಶರ್ಮಾನ ಮುಂಬೈ ಇಂಡಿಯನ್ಸ್ ಅವರು ಕ್ಯಾಪ್ಟನ್ಸಿಯಿಂದ ಏನಕ್ಕೆ ತೆಗೆದ್ರು ಅಂತ ಮುಂಬೈ ಇಂಡಿಯನ್ಸ್ ಅಫಿಷಿಯಲ್ಸ್ ಅನ್ನು ಇವಾಗ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಮಾರ್ಕ್ ಬೌಚರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂಬೈ ಇಂಡಿಯನ್ಸ್ ನ ಹೆಡ್ ಕೋಚ್ ರೋಹಿತ್ ಶರ್ಮಾನ ಡೌನ್ ಮಾಡೋದಕ್ಕೆ ಕ್ಯಾಪ್ಟನ್ಸಿಯಿಂದ ಕಾರಣ ಏನು ಅಂತಂದ್ರೆ, ಹಾರ್ದಿಕ್ ಪಾಂಡ್ಯನ ಆಬ್ವಿಯಸ್ಲಿ ಹುಡುಕ್ತಾ ಇದ್ವಿ. ಈ ವಿಂಡೋ ಸಿಗುತ್ತೆ, ನಾವು ಒಳಗಡೆ ಎಳ್ಕೋಬೇಕು ಹಾರ್ದಿಕ್ ಪಾಂಡ್ಯ ಅಂತ ನೋಡ್ತಾನೆ ಇದ್ವಿ. ಹಾರ್ದಿಕ್ ಪಾಂಡ್ಯ ಬಂದು ನಮ್ಮ ಟೀಮ್ ಒಳಗಡೆ ಹಾರ್ದಿಕ್ ಪಾಂಡ್ಯ ಬರ್ತಾ ಇದ್ದಂಗೆ ಈ ಕ್ಯಾಪ್ಟನ್ಸಿ ಚೇಂಜ್ ಏನಕ್ಕೆ ಆಯ್ತು ಅಂದ್ರೆ, ರೋಹಿತ್ ಶರ್ಮಾನ ಆಸ್ ಎ ಪ್ಲೇಯರ್ ನಾವು ನೋಡ್ಬೇಕಾಗಿತ್ತು. ಆಸ್ ಎ ಕ್ಯಾಪ್ಟನ್ ಅವರು ಸಿಕ್ಕಾಪಟ್ಟೆ ಒಂಥರ ಪ್ರೆಷರೈಸ್ ಆಗ್ತಾ ಇದ್ರು. ಯಾಡ್ ಶೂಟು, ಆ ಶೂಟು, ಈ ಶೂಟು, ಜೊತೆಗೆ ಎಲ್ಲಾನು ಕಂಟ್ರೋಲ್ ಮಾಡೋದಿದೆಯಲ್ಲ, ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರೆಷರೈಸ್ ಅಂತ ಅನ್ನಿಸ್ತು. ಜೊತೆಗೆ ಅವ್ರು ಲಾಸ್ಟ್ 2-3 ವರ್ಷದಿಂದ ಕೂಡ ಅಷ್ಟೊಂದು ಬ್ಯಾಟಿನ ಪರ್ಫಾರ್ಮೆನ್ಸ್ ನಾವು ಕೊಡೋದಕ್ಕೆ ಆಗಿಲ್ಲ ಅಂದ್ರೆ ಅವ್ರು ಹೇಳಿಲ್ಲ, ಒಟ್ಟಿನಲ್ಲಿ ಬ್ಯಾಟಿನ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಒಂಥರ ಇಂಡೈರೆಕ್ಟ್ ಆಗಿ ಹೇಳಿದರೆ. ಸೊ ಆಸ್ ಎ ಪ್ಲೇಯರ್ ನೋಡಬೇಕಾಗಿತ್ತು, ನಾವು ಒಂಥರ ಡಿಫ್ರೆಂಟ್ ಆಗಿ ನೋಡಬೇಕಾಗಿತ್ತು. ರೋಹಿತ್ ಶರ್ಮಾನ ಸಿಕ್ಕಾಪಟ್ಟೆ ವರ್ಷ ಕ್ಯಾಪ್ಟನ್ಸಿಗಳನ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಗೋಯಿಂಗ್ ಫಾರ್ವರ್ಡ್ ನಾವು ಬೇರೆ ಕ್ಯಾಪ್ಟನ್ ಅಂತ ನಿರ್ಧಾರ ಮಾಡಲೇಬೇಕು. ರೋಹಿತ್ ಶರ್ಮಾ ನೆಕ್ಸ್ಟ್ ವರ್ಷ ಆಡೋದಕ್ಕಾಗತ್ತೆ ಅನ್ನೋ ಥರನೇ ಹೇಳಿದ್ದಾರೆ. ಆ ಥರ ಹೇಳ್ತಾ ಈ ಥರನೂ ಹೇಳಿದೆ, ಪ್ರೆಷರೈಸ್ ಆಗ್ತಾ ಇತ್ತು ಅಂತ ನಮಗೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ರೋಹಿತ್ ಶರ್ಮಾ ಆಸ್ ಎ ಬ್ಯಾಟರ್ ಆಡ್ತು ಅಂತಂದರೆ ಅವರ ಬೆಸ್ಟ್ ಏನಿದೆ ಅದನ್ನು ಈಚೆ ತೊಗೊಂಬರ್ಬೋದು. ಅವರ ಬೆಸ್ಟ್ನ ಈಚೆ ತೊಗೊಂಬರೋದಕ್ಕೋಸ್ಕರ ನಾವು ಈ ಒಂದು ಡಿಸಿಷನ್ನ ತಗೊಂಡಿದ್ದೀವಿ ಅಂತ ಮಾರ್ಕ್ ಬೋಚರ್ ಮುಂಬೈ ಇಂಡಿಯನ್ಸ್ನ ಹೆಡ್ ಕೋಚ್ ಹೇಳಿದ್ದಾರೆ. ಜೊತೆಗೆ ಇನ್ನೂ ಒಂದು ಮ್ಯಾಟ್ರ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇಂಡಿಯಾದಲ್ಲಿ ಫ್ಯಾನ್ಸ್ಗಳು ಹೆಂಗೆ ಟ್ರೀಟ್ ಮಾಡ್ತಾರೆ ಒಬ್ಬ ಪ್ಲೇಯರ್ನ ಅಂತ ಅಂದರೆ, ರೋಹಿತ್ ಶರ್ಮಾ ಅವರು ಅದಕ್ಕೊಂದು ಕಾರಣರಾದರು ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಒಂಥರ ಮುಂಬೈ ಇಂಡಿಯನ್ಸ್ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳು ತಿರುಗಿ ಬಿದ್ದಿದ್ದಾರೆ. ಯಾಕಂದ್ರೆ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಅವರ ಅಪ್ಪಣೆ ಇಲ್ದಂಗೆ ಅವರೇ ಇಳಿತು ಅಂತಂದ್ರೆ ಅದನ್ನ ಬೇರೆ ತರ ಟ್ರೀಟ್ ಮಾಡ್ತಾ ಇದ್ರು. ಬಟ್ ಇವರೇ ಇಳಿಸಿರೋದ್ರಿಂದ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಒಂಥರ ಅನ್ಫಾಲೋ, ಮೇಳ ಗೀಳ ಎಲ್ಲ ನಡೀತಾ ಇತ್ತು ಜೋರಾಗಿ. ಎಲ್ಲ ಕಡೆಯಿಂದ ಕೂಡ ಹಾಕೊಂಡು ಗುಮ್ತಾ ಇದ್ರು ಮುಂಬೈ ಇಂಡಿಯನ್ಸ್ಗೆ. ಸೊ ಇದನ್ನ ಫ್ಯಾನ್ಸ್ಗಳು ಯಾವ ತರ ತಗೊಂತಾರೆ ಅಂತಂದ್ರೆ, ಒಂಥರ ಆರ್ಶ್ ಡಿಸಿಷನ್ಗಳ ಸಡನ್ ಆಗಿ ಯಾವ್ದಾದ್ರು ಫ್ರಾಂಚೈಸಿ ಏನಾದ್ರು ಮಾಡ್ತು ಅಂತ ಅಂದಾಗ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ತಗೊಂತಾರೆ. ಇಂಡಿಯಾದಲ್ಲಿ ಮಾತ್ರ, ಬೇರೆ ಕಡೆ ಈ ತರ ಇಲ್ಲ. ಇಂಡಿಯಾದಲ್ಲಂತೂ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ತಗೊಂತಾರೆ, ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಬಟ್ ರೋಹಿತ್ ಶರ್ಮಾ ಅವರು ಇದ್ರ ಬಗ್ಗೆ ಮಾತಾಡಿರಲ್ಲ. ನಮಗೆ ಅಲ್ಟಿಮೇಟ್ ಆಗಿ ಉತ್ತರ ಸಿಗ್ಬೇಕಾಗಿರೋದು ರೋಹಿತ್ ಶರ್ಮಾ ಅವರ ಬಾಯಿಂದ. ರೋಹಿತ್ ಶರ್ಮಾ ಏನೇ ಕೇಳಿದ್ರು ಕೂಡ IPL ಬಗ್ಗೆ ಮಾತಾಡ್ಬಿಡಿ, IPL ಬಗ್ಗೆ ಮಾತಾಡ್ಬಿಡಿ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಬಗ್ಗೆ ಮಾತ್ರ ಮಾತಾಡಿ ಅಂತ ಹೇಳ್ತಾರೆ. IPL ಬಗ್ಗೆ ಅವ್ರು ಯಾವಾಗ ಮಾತಾಡ್ತಾರೆ ಅಂತ ಅಂದ್ರೆ, IPL ಸ್ಟಾರ್ಟ್ ಆದ್ಮೇಲೆ ಮಾತಾಡ್ತಾರೆ ಅಂತ ಕಾಣಿಸುತ್ತೆ. ಅವಾಗ ಕೇಳ್ಬೇಕಷ್ಟೇ ರೋಹಿತ್ ಶರ್ಮಾ ಅವ್ರಿಗೆ ಈ ಕ್ವೆಶನ್, ಏನಕ್ಕೆ ನೀವು ಕ್ಯಾಪ್ಟನ್ಸಿಯಿಂದ ನಿಮ್ಮನ್ನ ಏನಕ್ಕೆ ತೆಗೆದ್ರು ಅಂತ ಕೇಳ್ಬೇಕು. ಏನಕ್ಕೆ ನೀವೇ ಸ್ಟೆಪ್ ಡೌನ್ ಆದ್ರೆ ಅಂತ ನಿಮ್ಮನ್ನ ಏನಕ್ಕೆ ತೆಗೆದ್ರು ಅಂತ ಅವ್ರಿಗೆ ಕೇಳ್ತು ಅಂದರೆ ಅವ್ರು ಅವಾಗ ಹೇಳ್ತಾರೆ ನೋ ಪ್ರಾಬ್ಲಮ್. ಒಟ್ಟಲ್ಲಿ ಇವರು ಅವರ ಅಭಿಪ್ರಾಯನೇ ಹೇಳಿದರೆ, ನಾವು ಇದೇ ರೀಸನ್ಗೆ ರೋಹಿತ್ ಶರ್ಮಾ ಅವರಿಂದ ಬೆಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಅವರಿಂದ ಅಷ್ಟೊಂದು ಹೇಳ್ಕೊಳ್ಳೋಂಥರ ಪರ್ಫಾರ್ಮೆನ್ಸು, ಅವ್ರ ಓನಾಗಿ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಒಟ್ಟಲ್ಲಿ ಇಂಡೈರೆಕ್ಟ್ ಆಗಿ ಇದೆ ಮ್ಯಾಟ್ರು. ಅವರ ಬೆಸ್ಟ್ ಸಿಗಬೇಕು ಅಂತಂದರೆ ಅವರ ಬೆಸ್ಟ್ ಬರ್ತಿಲ್ಲ ಅಂತಲೇ ಅರ್ಥ. ಅವರ ಬೆಸ್ಟ್ ತೆಗೆಯೋದಕ್ಕೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಹಾರ್ದಿಕ್ ಪಾಂಡ್ಯಗೆ ಜೊತೆಗೆ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಆಗಿರ್ತಾರೆ. ಆದ್ದರಿಂದ ನಾವು ಈ ಥರ ಮಾಡಿದ್ವಿ ಅನ್ನೋ ಡಿಸಿಷನ್ನ ಮಾರ್ಕ್ ಬ್ರೋಚರ್ ಅವರು ಕೊಟ್ಟಿದ್ದಾರೆ. ಸೊ ಅವ್ರವ್ರ ಡಿಸಿಷನ್ ಅವ್ರವ್ರು ಮಾಡಿದ್ದಾರೆ, ಅವ್ರವ್ರ ಪರ್ಸ್ಪೆಕ್ಟಿವ್ನ ಅವ್ರು ಹೇಳಿದ್ದಾರೆ. ಫ್ಯಾನ್ಸ್ಗಳ ಪರ್ಸ್ಪೆಕ್ಟಿವ್ ಅಂತೂ ಚೇಂಜ್ ಅಂತೂ ಖಂಡಿತ ಆಗೋದಿಲ್ಲ. ಅದು ರೋಹಿತ್ ಶರ್ಮಾ ಬಂದ್ಬಿಟ್ಟು ಓಪನ್ ಆಗಿ ಹೇಳಿದ್ರೆ ಚೇಂಜ್ ಆಗೋದು. ನೋಡೋಣ ರೋಹಿತ್ ಶರ್ಮಾ ಅವರು ಅದು ಯಾವಾಗ ಓಪನ್ ಅಪ್ ಆಗ್ಬಿಟ್ಟು ಮುಂಬೈ ಇಂಡಿಯನ್ಸ್ ಬಗ್ಗೆ ಮಾತಾಡ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ನಿಮಗೇನು ಅನಿಸ್ತು? ಅವರ ಬೆಸ್ಟ್ ಬರ್ತಾ ಇಲ್ಲ, ಒಂಥರ ಪ್ರೆಷರೈಸ್ ಆಗೋ ಥರ ಆಗ್ತಾ ಇದೆ ರೋಹಿತ್ ಶರ್ಮಾ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಮಾರ್ಕ್ ಬೋಚರ್ ಅವರು. ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.